ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು 2023ನಲ್ಲಿ ನಡೆದ ಎಕ್ಸಾಮಿನೇಷನ್ ನಾವು ಪೇಪರ್ 1 ಪತ್ರಿಕೆಯಿಂದ ಟೀಚಿಂಗ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಪೇಪರ್ 1ಗಾಗಿ ಕೋರ್ಸ್ನ ಆರಂಭ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ನೋಟ್ಸ್, 5000 ಪ್ಲಸ್ MCQs PDF ಅನ್ನ ಕೊಡ್ತಾ ಇದೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಆಗ್ತಾ ಇದೆ. ಸೊ ಜೊತೆಗೆ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಿ. Yes, now let us move to the questions. Here the first question is, identify the combination of three main aspects of pupil learning which are important for effective teaching from the following and select the correct code. First one is pupil attending to the learning experiences. Second one is appropriate learning experiences. Third one is teacher controlling the pupil. Fourth one is pupil receptive to the learning experiences. ಸೊ ಇಲ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀವಿ. ಈ ಕೆಳಗಿನವಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ಫಸ್ಟ್ ಒನ್ ಇಸ್ ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ. ಸೆಕೆಂಡ್ ಒನ್ ಸೂಕ್ತವಾದ ಕಲಿಕೆಯ ಅನುಭವಗಳು. ಮೂರನೇದು ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ. ಫೋರ್ತ್ ಒನ್ ಇಸ್ ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ. ಸೊ ಎಫೆಕ್ಟಿವ್ ಟೀಚಿಂಗ್ ಮೀನ್ಸ್ ವೆನ್ ಎವರ್ ದ ಟೀಚರ್ ಇಸ್ ಗೋಯಿಂಗ್ ಟು ಟೀಚ್, it should reach all the students. Whatever information is given by the teacher, if it is understandable by the student, then we can say effective teaching. ಯಾವಾಗ ಶಿಕ್ಷಕರು ಎಲ್ಲಾ ನೀಡಿದ ಮಾಹಿತಿ ಈ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆ, ಅವಾಗ ನಾವು ಈ ಒಂದು ಇದಕ್ಕೆ ನಾವು ಎಫೆಕ್ಟಿವ್ ಟೀಚಿಂಗ್, ಪರಿಣಾಮಕಾರಿ ಬೋಧನೆ ಅಂತ ಹೇಳ್ಬೋದು. ಸೊ ಫಾರ್ ಎಫೆಕ್ಟಿವ್ ಟೀಚಿಂಗ್ ಅಂಡ್ ಲರ್ನಿಂಗ್ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್. ಫಸ್ಟ್ ಒನ್ ಇಸ್ pupil attending to the learning experiences. Attention is essential for learning to occur. So the students, they should pay attention, then only they will understand. ಸೊ ಯಾವಾಗ ವಿದ್ಯಾರ್ಥಿಗಳು ಅಟೆನ್ಷನ್ ಇಂದ ಮಾಹಿತಿಯನ್ನು ಕೇಳಿಸ್ಕೊಳ್ತಾರೆ, ಅವಾಗ ಅವರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದು ಎಸೆನ್ಷಿಯಲ್. Appropriate learning experiences. So learning activity should match the needs and objectives of the students. So whatever information is given by the teacher, it should match the students needs. So ಯಾವಾಗ ಶಿಕ್ಷಕರು ಕಲಿಸುವ ಎಲ್ಲಾ ವಿಷಯ ವಿದ್ಯಾರ್ಥಿಗಳ ಉದ್ದೇಶಗಳನ್ನು ಈಡೇರಿಸ್ತಾ ಇದೆ, ಸೊ ಅವಾಗ ಅದು ಪರಿಣಾಮಕಾರಿ ಆಗ್ತಾ ಇದೆ. Pupil receptive to the learning experiences. Learner must be they must be ready to learn, then only teaching will become effective. So then the fourth one is teacher controlling the students. It is not considered an important aspect nowadays. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ನಿಯಂತ್ರಣ ಮಾಡುವುದು ಇಂದಿನ ಒಂದು ಜಗತ್ತಿನಲ್ಲಿ ಇದು ಅಷ್ಟೊಂದು ಸಮಂಜಸ ಅಲ್ಲ. So controlling the pupils, it is not necessary. So the right answer is option B, 1, 2 and 4. Pupil attending to the learning experiences, appropriate learning experiences, and pupil receptive to the learning experience. Next question is, identify the institution which is directly responsible for the professional growth of teachers in India. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ. ಆಪ್ಷನ್ ಎ NAG, ಆಪ್ಷನ್ ಬಿ TLC, ಆಪ್ಷನ್ ಸಿ CSIR, ಆಪ್ಷನ್ ಡಿ EMMRC. Yes, here the right answer is option B, TLC. It stands for Teaching Learning Center. It is a center established to improve the quality of teaching and learning by providing professional development, training and academic support to the teachers, especially faculty members in higher education. So in teaching learning center ಇದರಲ್ಲಿ ಈ ಒಂದು ಫ್ಯಾಕಲ್ಟಿ ಮೆಂಬರ್ಗೆ ಶಿಕ್ಷಕರಿಗೆ ಟ್ರೈನಿಂಗ್ ಅಂಡ್ ತರಬೇತಿಯನ್ನು ಕೊಡಲಾಗುತ್ತೆ, ಅಕಾಡೆಮಿಕ್ ಸಪೋರ್ಟ್ ಅನ್ನು ನೀಡಲಾಗುತ್ತೆ. ಅಂಡ್ ದೀಸ್ ಆರ್ ದ ಪಾರ್ಟ್ ಆಫ್ ಪಂಡಿತ್ ಮದನ್ ಮೋಹನ್ ಮಾಳವಿಯಾ ನ್ಯಾಷನಲ್ ಮಿಷನ್. ಸೊ ದಿಸ್ ಯು ಮಸ್ಟ್ ರಿಮೆಂಬರ್. TLC, it is the part of Pandit Madan Mohan Malviya National Mission, and it is an initiative by the government of India. Question number 3, which of the following is not the characteristic of Swayam Prabha? Option A, group of DTH channels. Option B, quality learning resources. Option C, 24/7 accessibility. Option D, not a platform for MOOC. ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ?
ಆಪ್ಷನ್ ಎ DTH ಚಾನಲ್ಗಳ ಗುಂಪು, ಆಪ್ಷನ್ ಬಿ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, ಆಪ್ಷನ್ ಸಿ 24/7, ಆಪ್ಷನ್ ಡಿ ಮೂಕ್ಗಾಗಿ ವೇದಿಕೆ ಅಲ್ಲ. So here Swayam Prabha, it is a group of DTH channels. So these are the uh, this is a group of educational channels. It was launched by the government of India. The main aim of Swayam Prabha is providing high quality educational content that is 24/7 through satellite channels. So in the Swayam Prabha ಏನು ಮಾಡ್ತಾ ಇದು ಗ್ರೂಪ್ ಆಫ್ DTH ಚಾನಲ್ಸ್ ಆಗಿದೆ. ಸೊ ಇದು ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ಗಳನ್ನು ನೀಡುತ್ತೆ. ಇಟ್ ಪ್ರೊವೈಡ್ಸ್ ರೆಕಾರ್ಡೆಡ್ ಲೆಕ್ಚರ್ಸ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್. ಸೊ ಇದು ವಿದ್ಯಾರ್ಥಿಗಳಿಗೆ ಬೇಕಾದ ರೆಕಾರ್ಡಿಂಗ್ ಲೆಕ್ಚರ್ಸ್ ಮತ್ತು ಮಟೀರಿಯಲನ್ನು ನೀಡ್ತಾ ಇದೆ. ಸೊ ಇಟ್ ಸಪೋರ್ಟ್ಸ್ MOOC, ಇಟ್ ಸಪೋರ್ಟ್ಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಸೊ ಇದು MOOC ಅನ್ನು ಸಪೋರ್ಟ್ ಮಾಡ್ತಾ ಇದೆ. ಸೊ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ MOOC. ದಿಸ್ ಈಸ್ ಕರೆಕ್ಟ್ because it is a platform for MOOC. Next question number 4. Suppose the teacher performs a self-assessment in which he or she examines the pedagogy, articulates reason and strength for strategies used in classroom. Identify the method referred here. Option A macro teaching, option B micro teaching, option C internship in teaching, option D reflective teaching. ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸ್ತಾರೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ರಿಫ್ಲೆಕ್ಟಿವ್ ಟೀಚಿಂಗ್. So reflective teaching means it is a process where teachers critically examine and evaluate their own teaching practices, methods, strategies and classroom experiences. So ಈ ಒಂದು ರಿಫ್ಲೆಕ್ಟಿವ್ ಟೀಚಿಂಗ್ ನಲ್ಲಿ ಶಿಕ್ಷಕರು ಸ್ವತಃ ತಮ್ಮ ಬೋಧನಾ ವಿಧಾನಗಳನ್ನು, ಮೆಥಡ್ಗಳನ್ನು, ತಂತ್ರಗಳನ್ನು, ಅನುಭವಗಳನ್ನು ಸ್ವಮೌಲ್ಯಮಾಪನ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ರಿಫ್ಲೆಕ್ಟಿವ್ ಟೀಚಿಂಗ್. Next question is, what is the main purpose of choice based credit semester system in higher education? Option A, to reduce the number of courses offered in each program. Option B, to provide flexibility in course selection and credit accumulation. Option C, to standardize all courses across different universities. Option D, to eliminate examinations and assessments. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಮುಖ್ಯ ಉದ್ದೇಶ. ಆಪ್ಷನ್ ಎ, ಪ್ರತಿ ಪ್ರೋಗ್ರಾಂನಲ್ಲಿ ನೀಡಲಾದ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು. ಆಪ್ಷನ್ ಬಿ, ಕೋರ್ಸ್ನ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು. ಆಪ್ಷನ್ ಸಿ, ವಿವಿಧ ವಿಶ್ವವಿದ್ಯಾನಿಲಯಗಳಂತ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು. ಆಪ್ಷನ್ ಡಿ, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳನ್ನು ತೆಗೆದುಹಾಕಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. Because it's choice based credit system, it is shortly known as the CBCS. It is an educational system in higher education. It allows students to choose courses according to their interest, abilities and career goals. So ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ಕೋರ್ಸ್ಗಳನ್ನು ಮತ್ತು ತಮಗೆ ಬೇಕಾದ ವಿಷಯಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. So it provides flexibility in selecting subjects and completing degree requirements through a credit based evaluation system. So CBCS, it was introduced in Indian higher education by University Grant Commission. So here the right answer is option B, to provide flexibility in course selection and credit accumulation. ಕೋರ್ಸ್ನ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQs PDF ಎಲ್ಲವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.